ಇವೆಲ್ಲನೂ ಗೆಲ್ಲೋದಕ್ಕೆ ಮುಖ್ಯ ಕಾರಣ ಆಗ್ಬೋದು ಗೆದ್ರೆ ಅಂತೇಳಿ. ಅದಕ್ಕೆ ಅಲ್ಲಿ ಒಂದಿಲ್ಲ ಕಾಂಗ್ರೆಸ್ ಗೆದ್ದರೆ ಏನಾಗ್ಬೋದಪ್ಪ ಲಾಭಗಳು ಅಥವಾ ಕಾಂಗ್ರೆಸ್ ಗೆಲ್ಲೋದಕ್ಕೆ ಕಾರಣಗಳು ಏನಾಗ್ಬೋದು ಅಂತ ವಿಚಾರ ಮಾಡಿದ ಸಹಜವಾಗಿ HY ಮೇಟಿ ಅವರ ನಿಧನ ಆಗಿದ್ದಾರೆ. ಅದರಿಂದಾಗಿ ಸಹಜವಾಗಿ ಒಂದು ಅನುಕಂಪ ಇರ್ತದೆ, ಅದು ಕಾಂಗ್ರೆಸ್ಗೆ ಹೆಲ್ಪ್ ಆಗ್ಬೋದು, ಉಮೇಶ್ ಮೇಟಿ ಅವ್ರಿಗೆ ಹೆಲ್ಪ್ ಆಗ್ಬೋದು. ಮುಂದೆ ಗ್ಯಾರಂಟಿ ಯೋಜನೆಗಳು ಇದು ಭಾಳ ಮಹತ್ವದ. ಇವತ್ತೇನಾದರೂ ವೀರಣ್ಣ ಚರಂತಿ ಮಠದಲ್ಲಿ ಸೋದ್ರೆ ಮುಖ್ಯ ಕಾರಣ ಆಗೋದು ಗ್ಯಾರಂಟಿಗಳು. ಯಾಕಂದ್ರೆ ನಾವು ಏನೋ ಹೇಳ್ಬೋದು ಅಭಿವೃದ್ಧಿ ಆಗಿಲ್ಲ, ಅದು ಮಾಡಿ ಟೀಕೆ ಏನು ತಪ್ಪಿಲ್ಲ. ಬಟ್ ಗ್ಯಾರಂಟಿಗಳು ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಬಸ್ನಲ್ಲಿ ಫ್ರೀ ಅಡ್ಡಾಡೋದು ಮತ್ತು ಪ್ರತಿ ಕುಟುಂಬದ ಹೆಣ್ಣು ಮಗಳಿಗೆ ಮುಖ್ಯ ಹೆಣ್ಣು ಮಗಳಿಗೆ 2,000 ರೂಪಾಯಿ ಕೊಡೋದು ಪ್ಲಸ್ ಪಾಯಿಂಟ್ ಆಗ್ತದೆ. ಯಾಕೆಂದ್ರೆ ಹೆಣ್ಮಕ್ಳು 50% ಅದಾರಲ್ರಿ, ಆ ಕಾರಣಕ್ಕಾಗಿ. ಅದೇ ಕಾರಣಕ್ಕೆ ಅಹಿಂದ ಮತಗಳ ಜೊತೆಗೆ ಲಿಂಗಾಯತ ಮತಗಳನ್ನು ಸೆಳೆಯುವ ಯತ್ನ. ಅಹಿಂದರಂತೆ ಒಂದು ಆಕಾರ ಕೊರೂರು ಇರ್ಬೋದು, ಮತ್ತೊಂದು ಇರ್ಬೋದು, ಕೆಳಜಾತಿ ಎಲ್ಲ ಒಂದು ಅಹಿಂದ OBC ಒಂದಾಗೋ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಲಿಂಗಾಯತರು ಒಂದು ಸ್ವಲ್ಪ ವಿಶ್ವಾಸ ಇಟ್ಟಿದ್ದಾರೆ. ಮುಂದೆ KPCC ಹಾಗೂ ಇನ್ನೊಂದು ಮುಖ್ಯ ಸತೀಶ್ ಜಾರಕಿಹೊಳಿ ಅವರಲ್ಲಿ ಓಡಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಮಾತುಗಳು ಬರ್ತಾವೆ. ಅದು ಎಷ್ಟು ಮಟ್ಟಿಗೆ ಪ್ರಭಾವ ಆಗ್ತದೆ ಗೊತ್ತಿಲ್ಲ. ಅಂದರೆ ಓಡಾಡಲಿಕ್ಕೆ ಹಚ್ಚಿದ ಮೊದಲು ಸುಳ್ಳಲ್ಲ, ಓಡಾಡ್ತಾ ಇದ್ದಾರೆ, ಅದು ಆಗ್ಬೋದು ಇಲ್ಲಂತಲ್ಲ. ಇವು ಎರಡೂ ಥರಗಳಿದ್ದಂಥ ಪ್ಲಸ್ಗಳು. ಇನ್ನು ಮೈನಸ್ ಏನಪ್ಪ BJPಯಲ್ಲಿ ಇಲ್ಲತ್ತು ಏನು? ಮಧ್ಯದು ನಗರದ ಪ್ರದೇಶದ ಮತದಾರರನ್ನು ಹೆಚ್ಚು ನೆಚ್ಚಿಕೊಂಡಿರೋದು. ಇದು ಮಧ್ಯದು ಹಳ್ಳಿಗಳಲ್ಲಿ ಎಷ್ಟು ಬರ್ತದೆ ಹುಟ್ಟು ಗೊತ್ತಿಲ್ಲ, ಅದು ನಗರಗಳಲ್ಲಿ ಹೆಚ್ಚು ಬರ್ತದೆ, ಪಟ್ಟಣದಲ್ಲಿ ಹೆಚ್ಚು ಬರ್ತದೆ ಅನ್ನೋಂಥದ್ದು. ಮುಂದೆ ಕ್ಷೇತ್ರದಲ್ಲಿ ಅಲ್ಲಿ ನಾಯಕರೊಳಗೆ ಒಂದು ಭಿನ್ನಾಭಿಪ್ರಾಯ ಎಲ್ಲ ಪಾರ್ಟಿಯಾಗಿರುವಣ ಅಲ್ಲಿ ಅದಾವ, ಅದು ಪೆಟ್ಟಾಗ್ಬೋದು, ಒಳಗುದಿಕೆ ಆಗ್ಬೋದು. ಅದು ಕಳೆದ ಸಲ ಪಕ್ಷೇತರ ಸ್ಪರ್ಧಿಸಿದ್ದ ಸಹೋದರ ಮಲ್ಲಿಕಾರ್ಜುನ ಮಠ ಕಾಂಗ್ರೆಸ್ ಆಗಿದ್ದಾರೆ, ಅವ್ರು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾರೆ, ಅದು ಪೆಟ್ಟು ಬಿಡ್ಬೋದು ಅವ್ರಿಗೆ. ಮುಂದೆ ವೈಯಕ್ತಿಕ ಕಾರಣಗಳಿಗೆ ಪಕ್ಷದ ಒಳಗೆ ಹೊರಗೆ ಮನಸ್ತಾಪದ ಆರೋಪ, ಒಬ್ರಿಗೊಬ್ಬ ಪಕ್ಷದೊಳಗೆ ಆರೋಪ ಪ್ರಚಾರ ಕಂಡು ಬರ್ತವೆ, ಇದು ಆಗ್ಬೋದು. ಗ್ಯಾರಂಟಿ ಯೋಜನೆ ಆಗೋ ಸತೀಶ್ ಜಾರಕಿಹೊಳಿ ಅವರ ಚುನಾವಣಾ ತಂತ್ರ ಇವು ಸಹಿತ ಮಾಡೇ ಸಾಗ್ಬೋದು. ಯಾಕಪ್ಪ ಅಂದರೆ ಇವ್ರು ಏನು ತಂತ್ರ ಮಾಡೋಕ್ಕೆ ಹೋಗಿದ್ದು, ಮತ್ತೆ ದುಡ್ಡು ಹಂಚಕ್ಕೆ ಹೋಗಿದ್ದು, ಅಥವಾ ಮತ್ತೊಂದು ಇರ್ಬೋದು, ಬೇಡ ಎಲ್ಲರೂ ಭೇಟಿ ಆಗೋದು ಸಹಿತ ಮೈನಸ್ ಆಗ್ಬೋದೇನೋ ಅನ್ನುವಂಥ ಒಂದು ಲೆಕ್ಕಾಚಾರ ಹೇಳ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ಸಿನ ಮೈನಸ್ಗಳು ಏನಪ್ಪ ಅಥವಾ ಅಲ್ಲಿ ಕೊರತೆಗಳೇನೆಂದ್ರೆ ಒಳ ಮೀಸಲಾತಿ ಗೊಂದಲದಿಂದ ಮತ ನಷ್ಟದ ಆತಂಕ. ಒಳ ಮೀಸಲಾತಿ ಸ್ಪಷ್ಟೀಕರಣ ಕೊಡಲಿಲ್ಲ, ಅದು ಹೊರತು ಬಿಡ್ಬೋದು. ಯಾಕಪ್ಪ ಅಂತಂದ್ರೆ ಎಡಗೈಯ ಜನರ ಒಂದಿನ ಬಲಗೈಗೆ ಒಪ್ಪಿದ್ರೆ ಎಡಗೈಗೆ ಒಪ್ಪಿದ್ರೆ ಬಲಗೈಯ ಹಿಂಗೆ ಗೊಂದಲದ. ಮುಂದೆ ಅಭ್ಯರ್ಥಿಗೆ ಅನುಭವದ ಕೊರತೆ ಅದ ಅನ್ನುವಂಥದ್ದು, ವಯಸ್ಸಾಣದು ಅದ. UKPಗೆ ಘೋಷಿಸಿದಷ್ಟು ಅನುದಾನ ನೀಡಿಲ್ಲ ಎಂಬ ಆರೋಪ. UKP ಅಂದರೆ ಕೃಷ್ಣ ಅದೇನು ಪ್ರೊಜೆಕ್ಟ್ ಅದ, ಅದಕ್ಕೆ 3ನೇ ಕಂತು ಎಷ್ಟು ಕೊಡಬೇಕು ಇದನ್ನು ಕೊಟ್ಟಿರೋ ಆರೋಪದ. ಗ್ರಾಮೀಣ ಭಾಗವನ್ನು ಹೆಚ್ಚಿಕೊಂಡಿರ್ಬೋದು. ಗ್ರಾಮೀಣ